ವಿಜಯಾನಂದ ಕಾಶಪ್ಪನವರ ವಿರುದ್ಧ ಸ್ವಪಕ್ಷದಲ್ಲಿಯೇ ಷಡ್ಯಂತ್ರದ ಆರೋಪ. ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಹಾಗೂ ಜಿಲ್ಲಾಧ್ಯಕ್ಷ ನಂಜಯ್ಯನಮಠ ಅವರದ್ದು ಎನ್ನಲಾಗಿರುವಂಥ ಆಡಿಯೋ ವೈರಲ್ ಆಗಿದೆ. ಕಾಶಪ್ಪನವರಿಗೆ, ವಿಜಯಾನಂದ ಕಾಶಪ್ಪನವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ತಪ್ಪಿಸಲು ತಂತ್ರಗಾರಿಕೆಯಲ್ಲ, ಇದು ಷಡ್ಯಂತ್ರದ ಆರೋಪ. ಯಾವುದೇ ಕಾರಣಕ್ಕೂ ವಿಜಯಾನಂದ ಕಾಶಪ್ಪನವರಿಗೆ ಜಿಲ್ಲೆಯ ಉಸ್ತುವಾರಿ ಸಿಗಬಾರದು, ಏನಾದರೂ ಪ್ಲಾನ್ ಮಾಡಿ ಅಂತ ತಿಮ್ಮಾಪುರಗೆ ಎಸ್.ಜಿ. ನಂಜಯ್ಯನಮಠ ಮಾತನಾಡಿದ್ದಾರೆ. ಕೆಲವರ ಜೊತೆ ಮಾತನಾಡಿ ತಪ್ಪಿಸ್ತೇನೆ ಅಂತ ಹೇಳಿ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿದ್ದಾರೆ. ಸಚಿವರ ಲಿಸ್ಟ್ ಬಗ್ಗೆಯೂ ತಿಮ್ಮಾಪುರ ಕೆಟ್ಟದಾಗಿ ಮಾತನಾಡಿದ್ದಾರೆ, ಏಕವಚನದಲ್ಲೇ ಮಾತನಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ಗೆ ಹಣ ಕೊಟ್ಟರೆ ಸಚಿವ ಸ್ಥಾನ ಸಿಗುತ್ತೆ ಎನ್ನುವ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅನ್ನೋದು ಸಾಕಷ್ಟು ವೈರಲ್ ಆಗಿದೆ. ಅವರಿಬ್ಬರ ಮಾತನಾಡಿದ್ದಾರೆ ಎನ್ನಲಾಗಿರುವ ಆಡಿಯೋ. ಇನ್ನೊಂದು ಅವಳದವಲ್ಲ, ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾನಂತ ಹೇಳಿ ಎಸ್ ಕೆ ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವನಂತ ಕೇಳಿದ್ ನನಗವ. ಆರ್ ಪಾಟೀಲ, ಹೆಂಡಸಿಗೇರಿ, ನಾನು, ಜಕ್ಕಪ್ಪನವರ ಏನ್ರಿ 5-6 ಮಂದಿ ಇದೀವಿ. ನಾನು ಮಾತಾಡಕಚ್ಚಿದ್ರು, ಮಾತಾಡಿದೆ ಮಿನಿಸ್ಟ್ರಿ ಸಂಬಂಧ. ಈಗ ಹಿಂದ ಇವಾಗ ಸಿದ್ದರಾಮಯ್ಯನವ್ರ 13 ಕಾವಕ್ಕಿಂತ ಮುಂಚೆ ಮಿಶ್ರ ಗೌರ್ಮೆಂಟ್ ಪ್ರಾಮಾಣಿಕ ಆಗತ್ತೆ ಯಾರಂತಿದ್ರು ಅನ್ನವ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? ಪಟಿಂಗ್ ಆಗಂತ ಹೇಳಿದ್ವಿ ನಾವು, ನಿನಗೆ ಯಾಕೆ ಗ್ರಹಿಸ್ತಾರಿರ್ತಾರೆ? ನಿಮ್ದೊಂದು ಆಗಿದ್ದು ನನಗೆ ನಿಮ್ದೊಂದು ಅವ್ರದ್ದೊಂದಿತ್ತು ನನಗಷ್ಟೇ. ನಮ್ಗ ಕೂಟ ಇತ್ತಲ್ಲ, ನಾ ಏನಾಗ್ತಿದ್ದೆ, ಫೀಡ್ ಮಾಡ್ತಿದ್ದೆ ನಾನು. ಉತ್ತರ ಕರ್ನಾಟಕದಾಗ ನಮ್ ಮಾತ್ರ ಸೀಟ್ ಇಲ್ಲ, ಎಕ್ಸ್ಪೀರಿಯನ್ಸು ಮತ್ತ ಸಂಘಟನೆ ಮಾಡ್ಯಾನ. ಮುಂದೊಂದು ಕಷ್ಟ ನಮಗೈತಿ, ಅವ್ರೇನು ಅವ್ರ ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರ. ಈ ಬಾರಿ ರೋಡ್ ಹೊಂಟ್ರಿ